ವೆಸ್ಟ್ ಬೆಂಗಾಲಲ್ಲಿ ಆಗಿರೋ ಡ್ಯೂಟಿ ಡಾಕ್ಟರ್ ಮೇಲೆ ಆಗಿದ್ದ ಹಲ್ಲೆ ರೇಪ್ ಆ್ಯಂಡ್ ಮರ್ಡರ್ ಮಾಡಲಾಗಿದೆ ಆ್ಯಂಡ್ ಅದ್ರ ಬಗ್ಗೆ ಏನೂ ಆ್ಯಕ್ಷನ್ ತಗೊಂಡಿಲ್ಲ. ಸ್ಟೇಟ್ ಗೌರ್ಮೆಂಟ್ ಆಗಲಿ ಸೆಂಟ್ರಲ್ ಗೌರ್ಮೆಂಟ್ ಆಗಲಿ ಏನೂ ಆ್ಯಕ್ಷನ್ ತಗೊಂಡಿಲ್ಲ. ಯಾವುದೇ ಥರ ಜಸ್ಟಿಸ್ ಇನ್ನ ಸಿಕ್ಕಿಲ್ಲ ಆ ಫ್ಯಾಮಿಲಿಗೆ ಹೂ ಹ್ಯಾಸ್ ಲಾಸ್ಟ್ ದೇರ್ ಡಾಟರ್. ಇಬ್ಬರು ವೈದ್ಯರು ಡ್ಯೂಟಿ ಮೇಲೆ ಆ ಥರ ಹೀನಿಯಸ್ ಕ್ರೈಮ್ಗೆ ಬಲಿಯಾಗಬೇಕಾಗಿದೆ. ಸೊ ವಿ ಆರ್ ವೆರಿ ಸಾರಿ ಟು ದ ವಿಕ್ಟಿಮ್, ಹರ್ ಫ್ಯಾಮಿಲಿ ಆ್ಯಂಡ್ ಎವ್ರಿಬಡಿ ಹೂಸ್ ಅಫೆಕ್ಟೆಡ್ ಟುಡೇ ಆ್ಯಂಡ್ ಇನ್ ದ ಪಾಸ್ಟ್. ಇವಾಗ ಎಲ್ಲರೂ ಅವ್ರ ಮಕ್ಕಳನ್ನ ಎಷ್ಟು ಕಷ್ಟಪಟ್ಟು ಓದಿಸಿ ದೂರ ದೂರ ಕಳಿಸ್ತಾರೆ ಡ್ಯೂಟಿ ಮಾಡಕ್ಕೆ ಅಂತ. ನಾವು ವರ್ಕ್ ನಮ್ಮ ಮನೆ, ಅದು ಹಾಸ್ಪಿಟಲ್ ಅಂದ್ರೆ ನಮ್ಮ ಮನೆ. ಆ ಥರ ನಮ್ಮದೇ ಮನೇಲಿ ಯಾರೋ ಒಬ್ರು ಬಂದು ನಮಗೆ ದಾಳಿ ಮಾಡಿ ಹಲ್ಲೆ ಮಾಡಿ ಹೋಗ್ತಾರೆ ಅಂದ್ರೆ ಯಾವ ಥರ ಸೆಕ್ಯೂರಿಟಿ ಇದೆ? ಹಾಗಿದ್ರೆ ಡಾಕ್ಟರ್ಸ್ಗೆ ಸೆಕ್ಯೂರಿಟಿ ಅನ್ನೋದೇ ಇಲ್ವಾ ಈ ಇಂಡಿಯಾದಲ್ಲಿ? ಇವಾಗ ಲಾಯರ್ಗಳಿಗೆ ಕೋರ್ಟ್ಗೆ ಹೋಗಿ ಯಾರು ಹಲ್ಲೆ ಮಾಡಿದ್ರೆ ಸುಮ್ಮನೆ ಇರ್ತಾರ? ಯಾವ್ದಾದ್ರು ಆಫೀಸ್ಗೆ ಹೋಗಿ ಆಫೀಸರ್ನ ಹಲ್ಲೆ ಮಾಡಿದ್ರೆ ಸುಮ್ಮನೆ ಇರ್ತಾರ? ಈ ಇನ್ಸಿಡೆಂಟ್ ಆದ್ಮೇಲೆ ಬೇರೆ ಡಾಕ್ಟರ್ಸ್ಗೂ ಥ್ರೆಟನಿಂಗ್ ಇದು ಬರ್ತಾ ಇದೆ. ನಾವು ಹೇಳಿದ್ದು ಮಾಡಿಲ್ಲ ಅಂದ್ರೆ ನಿಮ್ಗೆ ವೆಸ್ಟ್ ಬೆಂಗಾಲಲ್ಲಿ ಆದಂಗೆ ಮಾಡ್ತೀವಿ ಅಂತ. ಈ ತರ ಆದ್ರೆ ಡಾಕ್ಟರ್ಸ್ ಯಾರು ಕೆಲಸ ಮಾಡ್ತಾರೆ? ನಮ್ಗೊಂದು ಸೇಫ್ಟಿನೇ ಇಲ್ಲ ಅಂದ್ರೆ ನಾವ್ ಯಾಕೆ ಕೆಲಸ ಮಾಡ್ಬೇಕು? First, they should be hanged. They should be hanged. They should be hanged within 24 hours. They should not be left. ಅಂದ್ರೆ ಪೊಲೀಸ್ ರಿಮಾಂಡ್ ಅಲ್ಲಿ, ಪೊಲೀಸ್ ಕಸ್ಟಡಿಯಲ್ಲಿ ಎಲ್ಲ ಕೊಡಬಾರ್ದು ಅಷ್ಟೇ. They should not be given any concession for anything. Because the way they have killed her, it's very brutal. ಅದೇ ಕಂಡೀಷನ್ ಇಲ್ಲಿ ನೋಡೋದಾದ್ರೆ ಹೆಚ್ಚು ಕಾಲೇಜ್ಗಳಲ್ಲಿ ಸೆಕ್ಯೂರಿಟಿ ಇರಲ್ಲ. ಸೆಕ್ಯೂರಿಟಿ ಇದ್ರೂ ಕೂಡ ಅದು ಮಾರ್ನಿಂಗ್ ಅವರ್ಸಲ್ಲಿ ಇರುತ್ತೆ. 4 ಗಂಟೆ ಮೇಲೆ ಆದಮೇಲೆ ಯಾವಾಗ OPD ಎಲ್ಲ ಬಂದಾಗುತ್ತೋ ಅದಾದಮೇಲೆ ಯೂಶಲಿ ಸೆಕ್ಯೂರಿಟಿ ಇರಲ್ಲ. ಇದ್ರೂ ಅದು ಎಮರ್ಜೆನ್ಸಿ ವಾರ್ಡಲ್ಲಿ ಒಬ್ಬರೋ ಇಬ್ಬರೋ ಸೆಕ್ಯೂರಿಟಿಗಳು ಇರ್ತಾರೆ. ಆವಾಗ ಜನಗಳು ಗಲಾಟೆ ಮಾಡಿದ್ರು ಕೂಡ ಅವ್ರಿಗೆ ಇನ್ಫಾರ್ಮ್ ಮಾಡೋಕೆ ಕೂಡ ದೇರ್ ಇಸ್ ನೋ ಸೆಟ್ ಸಿಸ್ಟಮ್. ನನ್ನ ಹಾಸ್ಪಿಟಲ್ ಅಂದರೆ ನಂದು ಮನೆ. ರೆಸಿಡೆಂಟ್ ಅಂದರೆ 24/7 ಹಾಸ್ಪಿಟಲಲ್ಲಿ ಇರಬೇಕು. 24/7 ಹಾಸ್ಪಿಟಲಲ್ಲಿ ಇದ್ದರೆ ಅದು ಮನೆ ಆಗ್ತದೆ. ಅದು ಎಲ್ಲರೂ ಹಾಸ್ಪಿಟಲ್ ಅಡ್ಮಿನಿಸ್ಟ್ರೇಷನ್ ನಂದು ತಂದೆ ತಾಯಿ ಇರಬೇಕು. ಅವರು ನನಗೆ ನೋಡಬೇಕು ಎಷ್ಟು ಸೆಕ್ಯೂರಿಟಿ ಕೊಡ್ತಾ ಇದ್ದಾರೆ ಅಂತೆ. ಸೆಕ್ಯೂರಿಟಿ ಕೊಡಲಿಲ್ಲ ಅಂದರೆ ಯಾಕೆ ಡ್ಯೂಟಿ ಮಾಡಬೇಕು? ಕೆಲವೊಂದು ಹಾಸ್ಪಿಟಲ್ಗಳಲ್ಲಿ ಕೋಡ್ ವೈಟ್ ಅಂತ ಇರುತ್ತೆ. ಕೋಡ್ ವೈಟ್ ಅಂತ ಹೇಳಿದ್ರೆ ಯಾವುದೇ ಅಗ್ರೆಸಿವ್ ಪೇಷಂಟ್ ಅಟೆಂಡರ್ಗಳು ಬಂದರೆ ಅದನ್ನು ಆಕ್ಟಿವೇಟ್ ಮಾಡಿದ್ರೆ ಒಂದು ಸಿಸ್ಟಮ್ ಇರುತ್ತೆ. ನಾವು ಪೊಲೀಸ್ನ ಇಂಟಿಮೇಟ್ ಮಾಡ್ತಾರೆ. ಆಮೇಲೆ ಹೈಯರ್ ಅಥಾರಿಟೀಸ್ ಆನ್ ಡ್ಯೂಟಿ ಎಮರ್ಜೆನ್ಸಿ ಹೈಯರ್ ಅಥಾರಿಟೀಸ್ಗೆ ಇಂಟಿಮೇಷನ್ ಹೋಗುತ್ತೆ. ಇದು ಬರೀ ಡಾಕ್ಟರ್ಸ್ಗಳಲ್ಲ, ಬೇರೆ ಹೆಲ್ತ್ ಕೇರ್ ವರ್ಕರ್ಸ್ ಕೂಡ ಹಾಸ್ಪಿಟಲ್ ಪ್ರಿಮಿಸಸ್ಸಲ್ಲಿ ಯಾವುದೇ ಘಟನೆಗಳಾಗದೇ ಹೋಗಲಿ ಅಂತ ಮಾಡ್ತಿರೋ ಒಂದು ಕೋಡ್. ಅದು ಯಾವುದೇ ಆಸ್ಪತ್ರೆಗಳಲ್ಲಿ ಕರ್ನಾಟಕದಲ್ಲಂತೂ ಇಲ್ಲ. ಆಗಸ್ಟ್ 5ರಿಂದ ನಾವು ಅನಿರ್ದಿಷ್ಟಾವಧಿ ಮುಷ್ಕರವನ್ನು ಪ್ರಾರಂಭಿಸಿದ್ವಿ. ಆಗಸ್ಟ್ 12ರಿಂದ ನಾವು ವೈದ್ಯಕೀಯ ಸೇವೆಗಳನ್ನು ಬಾಯ್ಕಾಟ್ ಮಾಡಿ ನಾವು ಇಲ್ಲಿ ನಮ್ಮ ಸ್ಟೈಪಂಡ್ ಹೆಚ್ಚಳಕ್ಕೋಸ್ಕರ ನಾವು ಸ್ಟ್ರೈಕ್ ಮಾಡ್ತಾ ಇದ್ದೀವಿ ಫ್ರೀಡಮ್ ಪಾರ್ಕ್ನಲ್ಲಿ. ಮತ್ತು ಆಲ್ ಓವರ್ ಕರ್ನಾಟಕ ಗೌರ್ಮೆಂಟ್ ಮೆಡಿಕಲ್ ಕಾಲೇಜ್ ರೆಸಿಡೆಂಟ್ಸ್ ಇನ್ಕ್ಲೂಡಿಂಗ್ ಅವರು ಹೌಸ್ ಸರ್ಜನ್ಸ್ಗಳು, PG ಡಾಕ್ಟರ್ಗಳು ಮತ್ತು ಸೂಪರ್ ಸ್ಪೆಷಾಲಿಟಿ ಓದ್ತಾ ಇರೋ ಡಾಕ್ಟರ್ಗಳೆಲ್ಲರೂ ನಾವು ಸ್ಟೈಪಂಡ್ ಹೆಚ್ಚಳ ಮಾಡಿ ಅಂತ ಸರ್ಕಾರದ ಕೇಳಿದ್ದೀವಿ. ಅದಕ್ಕೆ ಸರ್ಕಾರ ಸ್ಪಂದಿಸ್ತಾ ಇದ್ದಾಗ ನಾವು ಸ್ಟ್ರೈಕ್ ಮಾಡೋದು ಅನಿವಾರ್ಯತೆಯಿಂದ ನಾವು ಇಲ್ಲಿ ಬಂದು ನಾವು ಸ್ಟ್ರೈಕ್ ಮಾಡೋಕ್ಕೆ ಕೂತಿದ್ವಿ. ಇವಾಗ ನಮ್ಮ ಕರ್ನಾಟಕ ಅಸೋಸಿಯೇಷನ್ ಆಫ್ ರೆಸಿಡೆಂಟ್ ಡಾಕ್ಟರ್ಸ್ ಅಂಡರ್ 4500 ಜನ ಪೋಸ್ಟ್ ಗ್ರಾಜ್ಯುಯೇಟ್ ವೈದ್ಯರಿದ್ದಾರೆ. ನಾವೆಲ್ಲರೂ ಸ್ಟ್ರೈಕಲ್ಲಿದ್ದೀವಿ. ನಮ್ಮ ಜೊತೆ ಅರೌಂಡ್ ಈ ಕೆಲವೊಂದು ಕಾಲೇಜಲ್ಲಿ 250 ಇಂಟರ್ನ್ಸ್ಗಳಿರ್ತಾರೆ, ಗೃಹ ವೈದ್ಯರು ಇರ್ತಾರೆ. ಕೆಲವೊಂದು ಕಾಲೇಜಲ್ಲಿ 100 ಜನ ಇದ್ದಾರೆ. ಸೊ ಆ ಥರ ಒಂದು 20-25 ಕಾಲೇಜ್ಗಳು ನಮ್ಮ ಜೊತೆಗೆ ಪ್ರೊಟೆಸ್ಟ್ ಮಾಡ್ತಾ ಇದ್ದಾರೆ. ಅದ್ರ ಜೊತೆಗೆ ಸೀನಿಯರ್ ರೆಸಿಡೆಂಟ್ಸ್ ಅಂತ ಇದ್ದಾರೆ. PG ಆದಮೇಲೆ ಅವರು ಸೂಪರ್ ಸ್ಪೆಷಾಲಿಟಿ ಕೋರ್ಸ್ ಮಾಡೋರು, ಅವರು ಒಂದು ಅರೌಂಡ್ 100 to 200 PGs ಇದ್ದಾರೆ. ಅವರು ಕೂಡ ಎಲೆಕ್ಟಿವ್ ಸರ್ವಿಸಸ್ನ ಬಾಯ್ಕಾಟ್ ಮಾಡಿದ್ದಾರೆ.